ಮಹಾಸ್ವಾಮಿಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಇವತ್ತಿನ ಈ ಕಾರ್ಯಕ್ರಮದ ನನ್ನ ಅಂತರಂಗದ ಗುರುಗಳು ಕೊನೆಯ ಕ್ಷಣದೊಳಗ ನನಗ ಸೇವಾ ಭಾಗ್ಯವನ್ನು ದೊರಕಿಸಿ ನನಗ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥ ಲಿಂಗೈಕ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಅವರ ನುಡಿನಮನ ಕಾರ್ಯಕ್ರಮದಲ್ಲಿ ನನಗೆ ಉತ್ತರಾಧಿಕಾರತ್ವವನ್ನು ದಯಪಾಲಿಸಲಿಕ್ಕೆ ಬಂದಿರತಕ್ಕಂಥ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮಾತೃ ಹೃದಯದ ಪರಮ ಪೂಜರಾಗಿ ನಮ್ಮನ್ನು ಅಗಲಿದಂಥ ಡಾಕ್ಟರ್ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಯ ಆತ್ಮಕ್ಕೆ ನಮಸ್ಕರಿಸುತ್ತಾ ಇವತ್ತು ವಿಶೇಷವಾದ ದಿನ. ಅವರು ನಮ್ಮನ್ನು ಇದೇ ತಿಂಗಳು 7ನೇ ತಾರೀಕಿನಲ್ಲಿ ಇವತ್ತು 13 ದಿವಸಗಳು ಬೆಳೆಸ್ತಾ ಇದ್ದೇವೆ. 13ನೇ ದಿವಸ ಸಾಂಪ್ರದಾಯಿಕವಾಗಿ ಸ್ವರ್ಣೋತ್ಸವ ಪುಣ್ಯಾರಾಧನೆಯನ್ನು ನಾವೆಲ್ಲರೂ ಕೂಡ ಶ್ರದ್ಧೆಯಿಂದ ಭಕ್ತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಗೌಂಡದಾಸ ಸಿದ್ದರಾಮ ಮಹಾಸ್ವಾಮಿ ಪಾದವನ್ನು ನಮಸ್ಕರಿಸುತ್ತಾ, ಅಧ್ಯಕ್ಷತೆ ವಹಿಸಿದಂಥ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಹಾಗೂ ನಿರ್ವಾಧೀಶ ಮಹಾಸ್ವಾಮಿಗಳು ಹಾಗೂ ಧಾರವಾಡದ ಮುರುಘಾ ಮಹಾಸ್ವಾಮಿಗಳ ಪಾದವನ್ನು ನಮಸ್ಕರಿಸುತ್ತಾ ಸಮಸ್ತ ಎಲ್ಲ ಸ್ವಾಮೀಜಿಯವರ ಪಾದವನ್ನು ನಮಸ್ಕರಿಸಿ ಉಪಸ್ಥಿರುವ ಓಲೆ ಮಠದ ಸರ್ವ ಮಠಗಳ ಶರಣಿಗೆ ಎಲ್ಲರಿಗೂ ಶರಣಾರ್ಥಿಗಳು ಹಾಗೂ ಪತ್ರಕರ್ತ ಬಾಂಧವರೇ ಮತ್ತು ಮಾಧ್ಯಮದವರೇ ಅವರಿಗೂ ಕೂಡ ಶರಣಾರ್ಥಿಗಳು. ವಿಶೇಷವಾಗಿ ಇಲ್ಲಿ ಬಂದಂತಹ ಬೆಂಗಳೂರಿನಿಂದ ಬಂದಂತಹ ಸಹೋದರಿ ಸ್ವರ್ಣಮಂಗಳ ದೇವಿ ಖಾನಾಪುರ್ ಅವರಿಗೂ ಕೂಡ ನಮಸ್ಕರಿಸುತ್ತಾ, ಬಹಳ ದುಃಖ ಅನಿಸ್ತದೆ. ಮಾಡುವಂಥ ಕಾರ್ಯ ಮುಂದುವರಿಸಲೇಬೇಕಾಗ್ತದೆ. ಅದಕ್ಕೆ ಯಾವ ಕೆಲಸವನ್ನು ನಿಲ್ಲಲಿಕ್ಕೆ ಸಾಧ್ಯತೆ ಇಲ್ಲೇ ಇಲ್ಲ. ಅದಕ್ಕೆ ಒಂದು ಗಣ ಅಧ್ಯಕ್ಷತೆಯಲ್ಲಿ ನಾನು ಶಿವಾನಂದ ಮಹಾಸ್ವಾಮಿಗಳವರ ಗಣ ಅಧ್ಯಕ್ಷತೆಯಲ್ಲಿ ಮತ್ತು ಪೂಜ್ಯ ಶ್ರೀ ಜಗದ್ಗುರು ತೋಂಟದ ಸಿದ್ದರಾಮ ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ಐತಿಹಾಸಿಕ ಘಟನೆ ಇಲ್ಲಿ ಜರುಗ್ತಾ ಇದೆ. ಈಗಾಗಲೇ ಕಲ್ಯಾಣ ಮಠ ಶ್ರೀಗಳು ಹೇಳಿದರು, ನಮ್ಮ ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿ ಬರೋದು ಪೂರ್ವದಲ್ಲಿ ಈ ಮಠದಾಗ ಸ್ವಾಮಿಗಳು ಅದಾರೋ ಇಲ್ಲ ಅಂತ ನಿಮ್ಗೆ ಗೊತ್ತೇ ಇದೆ. ಆ ಬಂದ ನಂತರ ಮತ್ತೆ ಇದರ ಭವ್ಯತೆಯನ್ನು ನಾವೆಲ್ಲರೂ ಕಾಣಲಿಕ್ಕೆ ಹತ್ತಿದೆವು. ಮಹಾನ್ ಜ್ಞಾನಿಗಳು ಎಷ್ಟು ಹೇಳು ಕಡಿಮೆ. ನನ್ನ ಮುಂದೆ ಒಮ್ಮೆ ಚೌಪದಿ ಅಂತ ಪುಸ್ತಕ ನನಗೆ ತೆರೆದು ನನಗೆ ಓದಾಕತ್ತೆ. ನನಗನ್ನಿಸ್ತದೆ ಇದು ಕಾನೂನು ತಿನ್ನೋರು ಭಾಷೆದಾಗ ಅಂತ ಅನಿಸ್ತಾ ನನಗೆ. ಯಾಕಂದ್ರೆ ಬಹಳಷ್ಟು ವಿದ್ವಾಂಸರು ನಮ್ಮ ಕಡೆಗೆ ಏನು ಬೇಕಿರೋದು, ನಾವು ವ್ಯವಹಾರಸ್ಥರು, ಇಂಜಿನಿಯರಿಂಗ್ ಪದವಿ ಪಡೆದವರು ಬಹಳಷ್ಟು ಪುಸ್ತಕಗಳನ್ನು ಬರೆದರು. ಪರದೇಶಕ್ಕೆ ಹೋಗೋದ ಪ್ರದೇಶದಲ್ಲಿ ಅನುಭವಿಸಿದಂತಹ ವಿಷಯಗಳನ್ನು ಕೂಡ ಯಥಾವತ್ತಾಗಿ ಅದನ್ನು ಓದಿದ್ರೆ ನಾವು ಕೂಡ ಅವ್ರ ಜೊತೆ ತಿರುಗಾಡಲ್ಪ ಅನ್ನಂಗ ಆ ಪುಸ್ತಕ ಓದಿದ್ದೀನಿ ನಾನು ಅಂತ ಅನಿಸಿಕೆ ಅನ್ನೋದಂತ ಬಹಳ ಮೆಚ್ಚುಗೆಯಾಗಿ ಎಲ್ಲರೂ ತಿಳಿವಾಗಿ ಬರೆಯುವಂಥ ಮಹಾನ್ ಸಾಹಿತಿಗಳು. ಎಷ್ಟು ಹೇಳಿದ್ರು ಕಡಿಮೆನೆ. ಅದಕ್ಕೆ ಈ ಒಂದು ಮಠ ಉಳಿಬೇಕು, ಬೆಳಿಬೇಕು, ಮುಚ್ಚೂರಿಯಲ್ಲಿ ಹೋಗಬೇಕು ಎಂಬುದು ಕೂಡ ಎಲ್ಲರೂ ಸರ್ವರ ಒಂದು ಅಭಿಲಾಷೆ ಆಗಿದೆ. ಈ ನಿಟ್ಟಿನಲ್ಲಿ ನಮಗೆ ಗೊತ್ತಿರ್ಬೋದು, ನಮ್ಮ ಮಹಾಸ್ವಾಮಿಗಳೆಲ್ಲರೂ 15ನೇ ತಾರೀಕಿಗೆ ಒಂದು ಮೀಟಿಂಗ್ ಕರೀರಿ ಅಂತ ನಾವು ಹೇಳಿದಾಗ ನಾವು ಕೂಡ ಹೇಳಿದೆವು. ಬಹಳ ಅವಶ್ಯಕತೆ ಕೂಡ ಇದಕ್ಕೆ ಉತ್ತರಾಧಿಕಾರಿಗಳು ಕೂಡ ಆದಷ್ಟು ಬೇಗನೆ ಆದರೆ ಬಹಳ ಅನುಕೂಲ ಆಗ್ತದೆ. ಇದೇ ಒಂದು 13ನೇ ತಾರೀಕಿಗೆ ಏನು ನಾವು 13ನೇ ದಿವಸ 19ನೇ ತಾರೀಕಿನ ದಿವಸ ಏನು ಪುಣ್ಯಾರಾಧನೆ ಮಾಡ್ತೀವೋ ಆ ಒಂದು ಪುಣ್ಯಾರಾಧನ ಸಮಯದಲ್ಲಿ ತಾವು ಘೋಷಣೆ ಮಾಡಿದರೆ ಬಹಳ ಒಳಿತಾಗ್ತದೆ ಅಂತ ನಾವು ಕೂಡ ಅವರಲ್ಲಿ ಬೇಡಿಕೊಂಡಿವಿ. ಆ ಒಂದು ತರನಾಗಿ 15ನೇ ತಾರೀಕಿನ ದಿವಸ ಇವತ್ತು ಎಲ್ಲ ಪತ್ರಕರ್ತರ ಒಂದು ಸಮ್ಮುಖದಲ್ಲಿ ಇಲ್ಲಿ ಒಂದು ಸಭೆ ಕೂಡ ನಡೀತು.
ವಾರ್ಷಿಕೋತ್ಸವ ಮತ್ತು ನುಡಿನಮನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರ ಪವಿತ್ರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯರು ತಾಯಂದಿರು